ಶಾಸಕ ಎಸ್.ಆರ್. ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆಯನ್ನು ನಡೆಸಲಾಯಿತು. ಡಿಸೆಂಬರ್ 2024 ಮಾಹೆಯ ಅಂತ್ಯಕ್ಕೆ ವರದಿಯನ್ನು ಇಂದಿನ ಕೆಡಿಪಿ ಸಭೆಯನ್ನು ನಡೆಸಲಾಗಿದ್ದು, ಬಹುತೇಕವಾಗಿ ನಿರ್ಮಿತಿ, ಸಮಾಜ ಕಲ್ಯಾಣ ಇಲಾಖೆ, ಬಿಸಿಎಂ ಇಲಾಖೆ, ಅರಣ್ಯ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ವರದಿಯ ಮಾಹಿತಿಯನ್ನು ಪಡೆದ ಶಾಸಕರು ಇಲಾಖೆವಾರು ಮಾಡಿರುವ ಕಾರ್ಯಗಳನ್ನು ಅಧಿಕಾರಿಗಳ ಬಳಿ ಇಲಾಖೆಯಲ್ಲಿ ಆಗಿರುವ ಆಗಬೇಕಿರುವ ವರದಿಗಳ ಮಾಹಿತಿಯನ್ನು ಪಡೆದು ಅದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿದರು. ಹಾಸ್ಟೆಲ್ ನಿರ್ವಹಣೆ ಕರ್ತವ್ಯ ಸಿಬ್ಬಂದಿಯ ಮಾಹಿತಿಯು ಸಭೆಯಲ್ಲಿ ಪ್ರಸ್ತಾಪಿಸಿದ ವೇಳೆ ಕೆಲವು ಹಾಸ್ಟೆಲ್ಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು, ಇದರ ಬಗ್ಗೆ ಮಾಹಿತಿ ಬಳಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವೇಶನಗಳನ್ನು ನೀಡಿ ಸ್ವಂತ ಕಟ್ಟಡದಲ್ಲಿ ನಡೆಯುವಂತೆ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಸಭೆಯಲ್ಲಿಯೇ ಸೂಚಿಸಿದ ಶಾಸಕರು, ಆಹಾರ ಇಲಾಖೆ ಅಧಿಕಾರಿಗಳ ಬಳಿ ತಾಲೂಕಿನ ಕುಟುಂಬದ ಸಂಖ್ಯೆ ಎಷ್ಟಿದೆ, ರೇಷನ್ ಕಾರ್ಡ್ ಎಷ್ಟಿದೆ ಎಂಬ ಮಾಹಿತಿ ಕೇಳಿದ ವೇಳೆ ಕುಟುಂಬದ ಸಂಖ್ಯೆಗಿಂತ ಕಾರ್ಡ್ಗಳ ಸಂಖ್ಯೆ ದ್ವಿಗುಣಗೊಂಡಿರುವ ಬಗ್ಗೆ ಚರ್ಚೆ ಮಾಡಿ ಈ ಕೂಡಲೇ ಅರ್ಹ ಫಲಾನುಭವಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಕಾರ್ಡ್ಗಳನ್ನು ವಜಾಗೊಳಿಸುವಂತೆ ಸೂಚಿಸಿದರು. ಇತ್ತೀಚಿನ ದಿನಗಳಲ್ಲಿ ಕಚೇರಿಗಳಿಗೆ ಆರ್ಟಿಐ ಪತ್ರಿಕೆ ಹೆಸರಿನಲ್ಲಿ ಬರುವವರ ಸಂಖ್ಯೆಯು ಇತ್ತೀಚೆಗೆ ಹೆಚ್ಚಾಗಿದ್ದು, ಅದಕ್ಕೆ ಸೊಪ್ಪಾಕದೇ ಇರುವಂತೆ ಅಧಿಕಾರಿಗಳಿಗೆ ಶಾಸಕರು ಸೂಚಿಸಿದರು. ಈ ಸಭೆಯಲ್ಲಿ ತಾಲೂಕ್ ಪಂಚಾಯಿತಿ ಇಒ ಶಿವಪ್ರಕಾಶ್, ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೆ.ಆರ್. ವೆಂಕಟೇಶ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಲೆಕ್ಷನ್ ಪತ್ರಕರ್ತರು ಇತರ ಯಾರು ಬಂದ್ರೆ ಯಾರು ಎದುರು ಮಾಡಿ ಜಿಲ್ಲೆಯಲ್ಲಿ ಬಂದ್ರೆ ಅವ್ರಿಗೆ ಚೇರ ಮುಗಿಸಿ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಅದನ್ನ ಕೇಳ್ಬೇಕು ಹೇಳಿ ಯಾವಾಗಲೂ ಮುರಾಜಿನ ರಾಜಕಾರಣಿ ಚೇರ್ವಾಲ್ ಮಾಡಿ ಕೂತ್ಕೊಳ್ಳಕ್ಕೆ ಇಲ್ಲ ನೈಜಾದ ಅವರೇ ಚೇರ್ವಾಲ್ ಮಾಡಿ ಅವ್ಯಾರ ಕಲ್ತು ಬಂದ್ರಿ ಕಾಸಿಗೆ ನೀವು ಅಷ್ಟೇ ನೀವು ಏನ್ ಮಾಡ್ತಿದ್ರೆ ನೀವು ಹೆಂಗ್ ಕೊಡಿಸ್ತೀರ ಪೇಪರ್ ಆಗ್ತಾ ಇದ್ದ ಪೇಪರ್ ಕೂಡ ಯಾವ ಪೇಪರ್ ಯಾವ ಕೊಡಂಗಿಲ್ಲ. ಯಾವ ಪೇಪರ್ ನೀವು ಯಾವ ನೀವು ಬಂದ್ರೆ ದಲಿತ ಬಂದ್ರೆ ನೀನು ಯಾಕೆ ಸೇರಿಸ್ತೀವಿ ಅವನ್ನ ಯಾವಾಗಲಾಗಲಿ ಸದಾ ಸಿಕ್ಕಿದ್ರೆ ನೀನಿಲ್ಲ ಎಲ್ಲ ಪಂಚಾಯತಿಗೆಲ್ಲ ಹೇಳ ಎಷ್ಟು ಪಂಚಾಯತಿ ಕೊಟ್ಟಿದ್ರು ಎಷ್ಟು ಕೊಟ್ಟಿದ್ರು ಮಂಡಳ ಇದ್ರದ್ದು ನೇಮ ಕ್ವಾರ್ಟರ್ಸ್ ಇತ್ತಲ್ಲಮ್ಮ ಜಾಗ ಇತ್ತಲ್ಲ ಇಲ್ಲಿ ಅಷ್ಟಿಗೆ ನೇಮವತಿ ಕ್ವಾರ್ಟರ್ ನೇಮವತಿ ಕೀರ್ತಿನ ಅಲ್ಲಿ ತಿಮ್ಮಸ್ಕೂರಲ್ಲಿ ಹೌದಾ ಚೆನ್ನಾಗಿ ಆಶ್ರಮ ಶಾಲೆ ಎಲ್ಲೆಲ್ಲ ಮುಚ್ಚಿಬಿಟ್ಟಿಲ್ಲ ಆದೇಶ ಆಗಿದೆ ಮಾಡಿಸಿಲ್ಲ ಸರ್ ಇಲ್ಲಿ ರಿಸ್ಕಾಲ್ ಬರುತ್ತೆ ಮುಚ್ಚಿಬಿಟ್ಟಿಲ್ಲ ಸರ್ ಹೊಸ ಹಾಸ್ಟೆಲ್ ಕೊಟ್ಟಿಲ್ಲ ಸರ್ ಪೋಸ್ಟ್ ಮೆಟ್ರಿಕ್ ಅಷ್ಟೇ ಕೊಟ್ಟೆ ಬಿಡೋದು ನೀವು ಮುಚ್ಚಿಲ್ಲ ಹೇಳು ಹೌದು ಅದಕ್ಕೆ ಇದ್ರಾಗಿ ಇನ್ನೊಂದು ಹಾಸ್ಟೆಲ್ ಕೊಟ್ಟಿದ್ದಾರೆ ಸರ್ ಪೋಸ್ಟ್ ಮೆಟ್ರಿಕ್ ಅಂಡರ್ಸ್ಟ್ಯಾಂಡಿಂಗ್ ಅದು ತನ್ನವೇ ಆಗಬೇಕು ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಕಟ್ಕೊಡಿ ಲೆಕ್ಕ ಹಾಕೊಟ್ಟೆ ಆಗ್ಲಿಲ್ಲ ಅಂತಂದ್ರೆ ಎಷ್ಟಾಗುತ್ತೋ ಅಷ್ಟು ಕಟ್ಕೊಡ್ರು ಪಾಪ ಏನಾದ್ರು ಶೀಟ್ ಹಾಕಿದ್ರೆ ಸ್ವಲ್ಪ ದೊಡ್ಡ ಬರುತ್ತೆ ಚಿಕ್ಕದಾಗಿ ಕಟ್ಕೊಡಿ ಆ ಅಮೌಂಟ್ಗೆ ಒಂದು ಎಸ್ಟಿಮೇಟ್ ಮಾಡ್ಕೊಂಡು ಅಪ್ರೂವ್ ಮಾಡ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡಿ ಯಾವ ಜಾಗ ತೊಂದರೆ ತಿರುಗಿಸೋದೇ ತೊಂದರೆ ಇಲ್ಲ ಗುಂಡಿ ಮುಚ್ಚಕ್ಕೆನೆ 12 ಲಕ್ಷ ಆಗೋಗ್ಬಿಡುತ್ತೆ. ಅದ್ರ ಬದಲು ಇನ್ನೊಂದು ಅವ್ರು ಏನೋ ಸ್ವಲ್ಪ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ದೇವಸ್ಥಾನದ ಪಕ್ಕ, ಅದನ್ನ ನಿಮಗೆ ಬಿಟ್ಕೊಡ್ತೀವಿ, ಅದನ್ನ ಉಳಿದಿದ್ದನ್ನ ಕಟ್ಕೊಡಿ ಅಂದ್ರೆ ಅದು ಪ್ಲಾನ್ ಅಲ್ಲಿ ಆಗಲ್ಲ ಅಂತ ನಿರ್ಮಿಸಿದವ್ರು ಹೇಳ್ತಾರೆ. ಶೀಟ್ ರೂಪಿಂಗ್ ಅಂತ ಮಾಡ್ಕೊಂಡಿದ್ದಾರೆ